ಭಟ್ಕಳದ ತಂಜೀಮ್ ನೇತೃತ್ವದಲ್ಲಿ ಗೋವಾದಿಂದ ಮಂಗಳೂರುವರೆಗಿನ ಮುಸ್ಲಿಮರ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆ ಸಿದ್ಧತೆ. ಶುಕ್ರವಾರ ಕರಾವಳಿ ಕರ್ನಾಟಕದಾದ್ಯಂತ ವಕ್ಫ್ ಸಂಶೋಧನಾ ಬಿಲ್ ವಿರೋಧಿಸಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಕೆ. ಕರಾವಳಿ ಜಿಲ್ಲೆಗಳ ಮುಸ್ಲಿಂ ಮುಖಂಡರ ಸಭೆಯಲ್ಲಿ ನಿರ್ಧಾರ. ವೀಕ್ಷಕರೇ, ಇದು ಭಟ್ಕಲ್ ಒನ್ ಮೀಡಿಯಾ. ನಾನು MR ಮಾಂಟಿ. ಭಟ್ಕಳದ ಮಜ್ಲಿಸೆ ಇಸ್ಲಾಹ್ ತಂಜೀಮ್ ಸಂಸ್ಥೆ ನವಾಯಿತ್ ಕಾಲೋನಿಯ ರಾಬಿತಾ ಸೊಸೈಟಿಯ ಸಭಾಂಗಣದಲ್ಲಿ ಮಂಗಳವಾರ ಆಯೋಜಿಸಿದ್ದ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ಗೋವಾದಿಂದ ಮಂಗಳೂರುವರೆಗಿನ ಕರಾವಳಿ ಜಿಲ್ಲೆಗಳ ಮುಸ್ಲಿಂ ಮುಖಂಡರು, ಉಲಿಮೆಗಳು ಮತ್ತು ಸಂಘಟನೆಗಳ ಪದಾಧಿಕಾರಿಗಳು ಒಗ್ಗೂಡಿದರು. ಸಭೆಯ ಮುಖ್ಯ ಉದ್ದೇಶವೇ ವಕ್ಫ್ ಸಂಶೋಧನಾ ಬಿಲ್ನ ವಿರುದ್ಧ ಒಗ್ಗಟ್ಟಿನ ಹೋರಾಟ. ಕರಾವಳಿಯ ಮುಸ್ಲಿಂ ಸಮುದಾಯದ ಐಕ್ಯತೆಯ ಸಂಕೇತವಾಗಿ ತಂಜೀಮ್ ನೇತೃತ್ವದಲ್ಲಿ ಒಂದು ವೇದಿಕೆ ರಚಿಸಲು ಒಪ್ಪಿಗೆ ಸಿಕ್ಕಿದೆ. ಈ ವೇದಿಕೆಯ ಮೂಲಕ ಕೇಂದ್ರ ಸರ್ಕಾರದ ಕರಾಳ ಕಾನೂನುಗಳ ವಿರುದ್ಧ ನಿರಂತರ ಪ್ರತಿಭಟನೆಗೆ ಸಭೆಯಲ್ಲಿ ತೀರ್ಮಾನವಾಯಿತು. ಶುಕ್ರವಾರದಿಂದ ಜಿಲ್ಲಾದ್ಯಂತ ಪ್ರತಿಭಟನಾ ಸಭೆಗಳು, ಮನವಿ ಪತ್ರ ಸಲ್ಲಿಕೆ ಮತ್ತು ಜಾಗೃತಿ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಮುಂಬರುವ ದಿನಗಳಲ್ಲಿ CAA ಮತ್ತು NRC ರೀತಿಯಲ್ಲಿ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಸತತ ಪ್ರತಿಭಟನೆಗಳಿಗೆ ಕರಾವಳಿಯ ಮುಸ್ಲಿಂ ಸಮುದಾಯವು ಸನ್ನದ್ಧರಾಗುವಂತೆ ಸಭೆಯಲ್ಲಿ ಕರೆ ನೀಡಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ತಂಜೀಮ್ ಅಧ್ಯಕ್ಷ ಇನಾಯತುಲ್ಲಾ ಶಾಬಂದ್ರಿ ವಹಿಸಿದ್ದರು. ಇವರ ಜೊತೆಗೆ ಮಂಗಳೂರಿನ ಮಾಜಿ ಮೇಯರ್ ಅಶ್ರಫ್ ಬ್ಯಾರಿ, ಮಾಜಿ ಶಾಸಕ ಮೊಹಿದ್ದೀನ್ ಬಾವಾ, ಡಾಕ್ಟರ್ ಅತಿಕುರ್ ರೆಹಮಾನ್ ಮುನಿರಿ, ಮೌಲಾನಾ ಮೊಹಮ್ಮದ್ ಇಲಿಯಾಸ್ ನದಿವಿ ಸೇರಿದಂತೆ ಗೋವಾ, ಉತ್ತರ ಕನ್ನಡ ಜಿಲ್ಲೆ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಮುಖಂಡರು, ಉಲಿಮೆಗಳು ಭಾಗಿಯಾಗಿ ಸಲಹೆ ಸೂಚನೆಗಳು ನೀಡಿದರು. ಕರಾವಳಿಯ ಈ ಒಗ್ಗಟ್ಟಿನ ಕರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆ ತರಲಿದೆ ಎಂಬುದು ಕುತೂಹಲಕಾರಿಯಾಗಿದೆ. ಈ ಸುದ್ದಿಗೆ ಸಂಬಂಧಿಸಿದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ನಾಳೆ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗುತ್ತೇವೆ. ಧನ್ಯವಾದ. ನಾವು ಒಂದು ಕಡೆ ಅಲ್ಲ 10 ಕಡೆ ಪ್ರೊಟೆಸ್ಟ್ ಮಾಡ್ತಾ ಇರಬೇಕು. ಯಾಕಂದ್ರೆ ಒಂದು ದೊಡ್ಡ ರೀತಿಯಲ್ಲಿ 3 ಜಿಲ್ಲೆಯ ಒಟ್ಟಿಗೆ ಸೇರಿಕೊಂಡು ಒಂದು ದೊಡ್ಡ ರೀತಿಯಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಮತ್ತು ಆಯಾ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಮತ್ತು ಗಲ್ಲಿಯಲ್ಲಿ ಮತ್ತು ಮಸ್ಜಿದ್ ವಠಾರದಲ್ಲಿ ಕೂಡ ಪ್ರತಿ ದಿವಸ ಕೂಡ ನಾವು ಬೀದಿಯಲ್ಲಿ ಇದ್ದೇವೆ ಅಂತ ಹೇಳಿಕೊಂಡು ಮೆಸೇಜ್ ಅನ್ನು ನಾವು ಹೋಗ್ತಾ ಇರ್ಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟು ತನಕ ಅಲ್ಲಿ ಕೇಸ್ ನಡೀತಾ ಇದೆಯೋ ಅಷ್ಟು ತನಕ ನಾವು ಬೀದಿಯಲ್ಲಿ ಇದ್ದೇವೆ ಅಂತ ಹೇಳಿಕೊಂಡು 3 ಜಿಲ್ಲೆಯವರು ಒಗ್ಗಟ್ಟಾಗಿ, ಯಾಕಂದ್ರೆ ಪದೇ ಪದೇ ನಮಗೆ ಬೇಕಾದ ರೀತಿಯ ನಮ್ಮ ಕಮ್ಯುನಿಟಿಗೆ ಆಗುವ ತೊಂದರೆಗಳು, ನಮ್ಮ ಯಾವ ಸರ್ಕಾರ ಬಂದರೂ ಕೂಡ ನಮ್ಮ ಕಮ್ಯುನಿಟಿಗೆ ಬರುವಂತಹ ತೊಂದರೆಗಳನ್ನು ನಾವು ಯಾವ ರೀತಿ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿರ್ಬೇಕು. ಬಹುದಿನದ ಕನಸು ಇವತ್ತು ನನಸಾಗ್ತಾ ಇದೆ. ಕರಾವಳಿ ಒಂದಾಗ್ತಾ ಇದೆ. ತುಂಬಾ 25-30 ವರ್ಷಗಳಿಂದ ಈ ಕರಾವಳಿ ಒಂದಾಗಬೇಕಂದ್ರೆ ನಾವೆಲ್ಲ ಆಸೆ ಪಟ್ಟೆವು, ಆದ್ರೆ ಇವತ್ತಿನವರೆಗೆ ಆಗಲಿಲ್ಲ. ಇವತ್ತು ಇನಾಯತುಲ್ಲಾ ಶಾಬಂದ್ರಿ ಅವರ ಒಂದು ನೇತೃತ್ವದಲ್ಲಿ, ಹಾಗೆ ಇಲ್ಲಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಕರಾವಳಿ ಒಂದಾಗ್ತಾ ಇದೆ. ಇದು ಆಗಬೇಕು. ಕೇವಲ ಒಂದೇ ವಿಷಯಕ್ಕೆ ಮಾತ್ರ ನಾವು ಆಗುವುದಲ್ಲ, ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳು ಬಂದ್ರೆ ಈ ಕಮಿಟಿ ಏನು ಮಾಡ್ತಾರೆ, ಆ ಕಮಿಟಿಯ ಮೂಲಕ ನಾವೆಲ್ಲ ಯಾವಾಗ ಪಾಸ್ ಆಯಿತು ಆ ದಿನವೇ ನಾವು ಉಡುಪಿ ಜಿಲ್ಲಾದ್ಯಂತ ಇರುವ ಎಲ್ಲ ಮಸೀದಿ ಮದ್ರಸಾ ಅಲ್ಲದೆ ನಮ್ಮ ಜಿಲ್ಲಾದ್ಯಂತ ಇರುವ ಎಲ್ಲ ಪ್ರಮುಖ ಪಂಗಡಗಳ ಪದಾಧಿಕಾರಿಗಳನ್ನು ಜಮಾತ್ ಇಸ್ಲಾಂ, ಆಲಿಯಾ ಹದೀಸ್, ಸುನ್ನಿ ಸಂಘಟನೆ, NNO ಆಗಲಿ, SDP ಆಗಲಿ, ಕರ್ನಾಟಕ ಮುಸ್ಲಿಂ ಜಮಾತ್ ಆಗಲಿ ಮತ್ತು ಇತರ ಎಲ್ಲ ರಾಜಕೀಯ ಪಕ್ಷಗಳ ಎಲ್ಲ ಪದಾಧಿಕಾರಿಗಳನ್ನು ನಾವು ಒಂದು ಸಭೆ ಕರೆದಿದ್ದೆವು ಮಣಿಪಾಲಿನ ಹೋಟ್ಲಲ್ಲಿ. ಸುಮಾರು 15 ಸಂಘ ಸಂಸ್ಥೆ ಪಂಗಡಗಳ ಜಮಾತ್ಗಳ ಪದಾಧಿಕಾರಿಗಳು ಹೋರಾಟ ಸಮಿತಿ ಮಾಡಲಾಯಿತು. ಅದಕ್ಕೆ ವಕ್ಫ್ ರಕ್ಷಿಸಿ ಸಂವಿಧಾನ ಉಳಿಸಲು ನಾಮಕರಣ ಮಾಡಲಾಯಿತು. ವಕ್ಫ್ ರಕ್ಷಿಸಿ ಸಂವಿಧಾನ ಎಂದು ನಾವು ಒಟ್ಟಾಗದಿದ್ದೇವೆ, ಇವತ್ತಿನ ನಾವು ಒಟ್ಟಾಗದಿದ್ದೇವೆ ಮತ್ತು ಈ ಕರಾವಳಿ ಜಿಲ್ಲೆಯ 3 ಜಿಲ್ಲೆಗಳು, ಕರ್ನಾಟಕ ಕರಾವಳಿಯ 3 ಜಿಲ್ಲೆಗಳಲ್ಲಿ ಇರುವಷ್ಟು ಕೋಮು ದ್ವೇಷ, ಮುಸ್ಲಿಮರ ಬಗ್ಗೆ ಅಪಪ್ರಚಾರ, ಮುಸ್ಲಿಮರ ವ್ಯಾಪಾರಿಗಳಿಗಿರುವ ತೊಂದರೆ ಇದು ನೋಡಿದರೆ ಬೇರೆ ಯಾವ ಜಿಲ್ಲೆಗಳಿಗೆ मैंगलोर और नॉर्थ केंद्रा डिस्ट्रिक्ट का मुसलमान लीडर्स का और मुसलमान उलमा लोगों का ऐसी एक मीटिंग बुलाया, इसीलिए मैं दिल से आपको रियली इट्स ए गुड थिंग यू डिड. आपको मैं जरूर शुक्रिया. इंशाअल्लाह इसको आप एकदम गट पकड़ के हम लोग साथ में इकट्ठा होके, करावली का भी हमारा भाई साहब ने बोला, करावली डिस्ट्रिक्ट का पूरा 3 डिस्ट्रिक्ट आज इकट्ठा होके हर एक प्रॉब्लम में हम लोग
एक साथ रहना है।